ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2024ನೇ ವರ್ಷ ಇನ್ನೇನು ಬಂದಿದೆ. ಎಲ್ಲರಿಗೂ ಕೂಡ ಶುಭವಾಗಲಿ. ಎಲ್ಲರಿಗೂ ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ನೆರವೇರಲಿ ಅಂತ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಪ್ರತಿಯೊಬ್ಬರು ಕೂಡ ನಿಮ್ಮ ಮನೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ, ಈ ವರ್ಷ ಚೆನ್ನಾಗಿರಲಿ ಅಂತ. ಜೊತೆಗೆ ಒಂದೇ ಒಂದು ಸಲ ನಿಮ್ಮ ನೇಮು, ಡೇಟ್ ಆಫ್ ಬರ್ತ್ಗೆ ಮ್ಯಾಚ್ ಆಗಿದೆಯಾ, ಪ್ರನಾಲಜಿ, ಗ್ರಾಫಾಲಜಿ, ಸಿಗ್ನೇಚರಾಲಜಿ, ವಾಸ್ತು, ಎಬ್ರು ಸಿಸ್ಟಮ್, ಪೈಥಾಗರಸ್ ಸಿಸ್ಟಮ್, ಈ ಅಂಶಗಳಲ್ಲಿ ನಿಮ್ಮ ಹೆಸರು ಸರಿ ಇದೆಯಾ ಇಲ್ವ ಅಂತ ಒಂದೇ ಒಂದು ಸಲ ಚೆಕ್ ಮಾಡಿಕೊಳ್ಳಿ. ಇದು 2024ನೇ ವರ್ಷ ಅಂತಕ್ಕಂಥದ್ದು ವಾಸ್ತು ವರ್ಷ ಅಂತ ನಾನು ಹೇಳ್ತಾ ಇದ್ದೇನೆ. ನಿಜವಾಗಲೂ ಕೂಡ ನನ್ನ ಅನುಭವದಲ್ಲಿ ಇದನ್ನು ವಾಸ್ತು ವರ್ಷ ಅಂತ ಹೇಳ್ಬೋದು. ನಿಮಗೆ ಗೊತ್ತಾಗುತ್ತೆ ಮುಂದೆ ಹೋಗ್ತಾ 2024ನೇ ವರ್ಷ ಅಂತಕ್ಕಂಥದ್ದು ಎಷ್ಟು ಒಳ್ಳೆಯದು ಅಥವಾ ಎಷ್ಟು ಕೆಟ್ಟದ್ದು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಪ್ರತಿಯೊಬ್ಬರೂ ಕೂಡ ನಾನು ಹೇಳ್ತಕ್ಕಂತಹ ಒಂದು ಅಂಶಗಳನ್ನು ಗಮನವಿಟ್ಟು ನೀವು ಕೊನೆಯವರೆಗೂ ಕೇಳಿದ ನಂತರ ನೀವು 2024ನೇ ವರ್ಷವನ್ನು ಪ್ರತಿದಿನ ನೀವು ಅಥವಾ ಪ್ರತಿ ತಿಂಗಳು ಸ್ವಲ್ಪ ನೀವು ನಾನು ಹೇಳಿರ್ತಕ್ಕಂಥ ಅಂಶಗಳನ್ನು ಗಮನಿಸ್ತಾ ಹೋಗಿ. ಇದು ಸತ್ಯವಾದ ಮಾತು. ವಾಸ್ತು ಪ್ರಕಾರ ಯಾರೂ ಸರಿಯಾಗಿಲ್ಲ, ನಿಮ್ಮ ಮನೆ, ಕುಟುಂಬ, ನಿಮ್ಮ ಆಸ್ತಿ ಏನೇ ಆಗಿರ್ಬೋದು, 100% ನೀವು ಈ ವರ್ಷ ಸೋಲ್ತೀರ. ವಾಸ್ತು ಪ್ರಕಾರ ಚೆನ್ನಾಗಿದ್ರೇ ನಿಮ್ಮ 100% ನೀವು ಚೆನ್ನಾಗಿರ್ತೀರ ಅಂತಕ್ಕಂಥದ್ದು ನಾನು ಈ ಮಾತನ್ನು ಹೇಳ್ತೇನೆ. ಯಾಕಂತಂದರೆ ನಾನು ಭಾಳಷ್ಟು 18 ವರ್ಷಗಳ ಕಾಲ ನಾನು ಪ್ರತಿಯೊಂದು ಸ್ಟಡಿ ಮಾಡಿ ಈ ಮಾತನ್ನು ಅನುಭವದ ಮೇಲೆ ಹೇಳ್ತಾ ಇದ್ದೇನೆ. ನೀವು ಗಮನ ಇಟ್ಟು ಕೇಳಬೇಕು. ವಾಸ್ತು ವರ್ಷ ಇದೆ 2024 ಅಂತಕ್ಕಂಥದ್ದು. ಸುಮಾರು ನಾನು 56 ವರ್ಷಗಳ ಪಟ್ಟಿಯನ್ನು ತಗೊಂಡು ಕೆಲವು ಎಲ್ಲ ನಡೆದಿರ್ತಕ್ಕಂಥ ಘಟನೆಗಳನ್ನು ತಗೊಂಡು ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಹಾಗಾಗಿ ತಾವು ಪ್ರತಿಯೊಬ್ಬರು ಕೂಡ ತಮ್ಮ ವಾಸ ಮಾಡ್ತಕ್ಕಂಥ ಮನೆ ವಾಸ್ತು ಪ್ರಕಾರ ಹೇಗಿರಬೇಕು ಅಂತಕ್ಕಂಥದ್ದು ವಾಸ್ತು ಬಗ್ಗೆ ನಾನು ವಿಶೇಷವಾಗಿ ಕೆಲವು ವಿಡಿಯೋಗಳನ್ನು ಮಾಡ್ತೇನೆ. ಆ ವಾಸ್ತು ಬಗ್ಗೆ ಪ್ರತಿ ಸಲ ಕೂಡ ನಾನು ಒಂದೊಂದು ಅಂಶವನ್ನು ನಿಮಗೆ ಹೇಳ್ಕೊಂಡು ಬರ್ತೇನೆ. ಪ್ರತಿಯೊಬ್ಬರು ಕೂಡ ವಿಡಿಯೋವನ್ನು ನೋಡ್ತಾ ಇರ್ರಿ. ವಾಸ್ತು ಬಗ್ಗೆ ನಿಮಗೆ ಹೆಚ್ಚಿನ ಒಂದು ಅಂಶಗಳನ್ನು ನಾನು ನಿಮಗೆ ಹೇಳ್ತಾ ಇರ್ತೇನೆ. ನೀವು ಕೂಡ ನಿಮ್ಮ ಕುಟುಂಬದಲ್ಲಿ ಏನಾದರೂ ದೋಷಗಳಿದ್ದರೆ ಅವನ್ನು ಸರಿಪಡಿಸ್ಕೊಳ್ಳಿ, ಅಥವಾ ನಿಮಗೇನೋ ಸಲಹೆಗಳು ಬೇಕಂದರೆ ನಮಗೆ ಫೋನ್ ಮಾಡಿ, ನಾವು ನಿಮಗೆ ಎಲ್ಲ ಸಲಹೆಗಳನ್ನು ಕೊಡ್ತೇವೆ. ನೋಡಿ, ಭಾಳಷ್ಟು ಜನ ಮುಖ್ಯ ದ್ವಾರದ ಬಳಿ ಅಡೆತಡೆ ಆಗುವಂತಹ ವಸ್ತುಗಳನ್ನು ಇಟ್ಟಿರ್ತಾರೆ. ಮುಖ್ಯ ದ್ವಾರ ಇರುತ್ತೆ, ಓಡಾಡ್ತಾ ಇರಬೇಕಾದಾಗ ಅವೆಲ್ಲ ಕಾಲಿಗೂ ಕೈಗೂ ಏನಕ್ಕೋ ತಗಲ್ತಾ ಇರ್ತವೆ, ಆ ರೀತಿ ಇಟ್ಟಿರ್ತಾರೆ. ಇದು ನೆಗೆಟಿವ್ ಎನರ್ಜಿ. ಇದಿದ್ದರೆ ಏನು, ಅದಕ್ಕೆ ಪರಿಹಾರ ಏನು? ವಿಧಿ ಇಲ್ಲ, ಅಲ್ಲಿ ಇಡಲೇಬೇಕಾಗುತ್ತೆ ಅಂದವರಿಗೆ ಆ ಪರಿಹಾರ ಕೂಡ ಇದೆ, ಅದನ್ನು ನಾವು ಹೇಳ್ತೇವೆ. ಮತ್ತು ಮುಖ್ಯ ದ್ವಾರದ ಮುಂದೆ ಭಾಳಷ್ಟು ಜನ ಬಾತ್ರೂಮ್ ಮಾಡ್ಕೊಂಡಿರ್ತಾರೆ, ಶೌಚಾಲಯ ಮಾಡ್ಕೊಂಡಿರ್ತಾರೆ. ಈಗ ಮಾಡಿಕೊಂಡಾಗ ಅದಕ್ಕೆ ಏನು ನಾವು ಪರಿಹಾರ ಮಾಡ್ಕೋಬೇಕು ಅಂತಕ್ಕಂಥದ್ದು ಕೂಡ ವಾಸ್ತುವಿನಲ್ಲಿ ಇದೆ. ಅದಕ್ಕೆ ಪರಿಹಾರವನ್ನು ಕೂಡ ನಾವು ಹೇಳ್ತೇವೆ. ಯಾವ ದಿಕ್ಕಿಗೆ ಹಾರುವ ಪಕ್ಷಿ ಚಿತ್ರ, ಓಡುವ ಕುದುರೆ ಚಿತ್ರ ಇರಬೇಕು ಅಂತಕ್ಕಂಥದ್ದು ಇರಬೇಕು ಮನೆಯಲ್ಲಿ. ನೆಗೆಟಿವ್ ಎನರ್ಜಿ ಹೋಗುತ್ತೆ, ಪಾಸಿಟಿವ್ ಎನರ್ಜಿ ಬರುತ್ತೆ. ಹಣ ನಿಮ್ಮ ದಿನೇ ನಿಮ್ಮ ಆದಾಯದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಬಿಸ್ನೆಸ್ ಭಾಳ ಇಂಪ್ರೂವ್ ಆಗುತ್ತೆ. ಮತ್ತು ನೀವು ಮನೆಯಲ್ಲಿ ಫೋನ್ ಅಂತಕ್ಕಂಥದ್ದು ಯಾವ ದಿಕ್ಕಲ್ಲಿ ಇರಬೇಕು, ಮೊಬೈಲ್ ಎಲ್ಲಿಡಬೇಕು ಅಂತಕ್ಕಂಥದ್ದು ಕೂಡ ಭಾಳ ಇಂಪಾರ್ಟೆಂಟು. ಹೇಗಿಡಬೇಕು ಅಂತಕ್ಕಂಥ ನೈಋತ್ಯ ಮತ್ತು ನಡುಮನೆಯಲ್ಲಿ ಯಾವ ಬಣ್ಣದ ಹೂವು ಇಡಬೇಕು. ಹಣ ಯಥೇಚ್ಛವಾಗಿ ಬರಬೇಕು ಅಂತಂದರೆ ಒಂದು ಹೂವು ಇಡಬೇಕು. ನಡುಮನೆಯಲ್ಲಾಗ್ಬೋದು, ನೈಋತ್ಯ ದಿಕ್ಕಿನಲ್ಲಾಗ್ಬೋದು. ಯಾವ ಹೂವು ಇಡಬೇಕು, ಹೇಗಿಡಬೇಕು, ನಿಮ್ಮ ಮುಖ್ಯ ದ್ವಾರ ಹೇಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನು ನೋಡಿ ನಾವು ಹೇಳ್ತೇವೆ. ಕೆಲವರು ಒಂದೇ ಸಾಲಿನಲ್ಲಿ 3 ಬಾಗಿಲು ಇಟ್ಟಿರ್ತಾರೆ. ಹಿಂಗೆ ನೇರವಾಗಿ ಒಳ್ಳೆ ಸ್ಕೂಲ್ ಬಿಲ್ಡಿಂಗ್ಗಳಿದ್ದಂಗೆ ಒಳಗಡೆ ಎಲ್ಲ ಇರುತ್ತೆ. 1 2 3 ಅಂತ ಅಣ್ಣ ತಮ್ಮದ್ರಲ್ಲಿ ಇರ್ತಾರೆ, ಮನೆ ಕಟ್ಸ್ಬಿಡ್ತಾರೆ. ಇದು ತುಂಬ ನೆಗೆಟಿವ್, ಇದು ದೋಷಪೂರಿತವಾದಂತಹ ಮನೆ ಆಗುತ್ತೆ. ಅದಕ್ಕೆ ಪರಿಹಾರಗಳು ಸಹ ತಾವು ಮಾಡ್ಕೋಬೇಕಾಗುತ್ತೆ. ಸ್ಫಟಿಕದ ಚೆಂಡನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು ಮನೆಯಲ್ಲಿ, ಇವೆಲ್ಲ ಇರಬೇಕು. ಮನೆಯ ಮುಂಭಾಗದ ದ್ವಾರದಲ್ಲಿ ಸೋಫಾ ಎಲ್ಲ ಹಾಕಿರ್ತಾರೆ, ಆದರೆ ಅದರ ಮೇಲೆ ಮಲಗ್ತಾ ಇರ್ತಾರೆ ಹಗಲೊತ್ತಲ್ಲಿ. ಇದು ಭಾಳ ನೆಗೆಟಿವ್ ಎನರ್ಜಿಯನ್ನು ಕೊಡ್ತಕ್ಕಂಥದ್ದು. ಈ ರೀತಿ ಮಾಡೋದು ಬೇಡ. ಬೆಡ್ರೂಮಲ್ಲಿ ಹಾಸಿಗೆ ಎಷ್ಟಿರಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್. ಮಂಚ ಏನು ಹಾಕ್ಬಿಡ್ತಾರೆ, ಹಾಸಿಗೆಗಳು ಎಷ್ಟೆಷ್ಟೋ ಹಾಕ್ಬಿಡ್ತಾರೆ. ಇದು ತಪ್ಪು. ಅದಕ್ಕೆ ಪರಿಹಾರ ಕೂಡ ಇದೆ, ಯಾವ ರೀತಿ ಅನ್ನೋದು ಹೇಳ್ತೀವಿ. ಮತ್ತು ಅಲ್ಮೇರ ಅಥವಾ ಬೀರು ಯಾವ ದಿಕ್ಕಿನಲ್ಲಿರಬೇಕು. ಉತ್ತರ ದಿಕ್ಕಲ್ಲಿ ನಿಮ್ಮ ಮನೆ ಮುಖ್ಯ ದ್ವಾರ ಇದೆ ಅಂದರೆ, ಪೂರ್ವ ದಿಕ್ಕಿದೆ ಅಂದರೆ, ದಕ್ಷಿಣಕ್ಕಿದೆ ಅಂದರೆ, ಪಶ್ಚಿಮಕ್ಕಿದೆ ಅಂದರೆ, ನಿಮ್ಮ ಮನೆಯಲ್ಲಿ ಅಲ್ಮೇರ ಅಥವಾ ಬೀರು ಹೇಗಿರಬೇಕು, ಯಾವ ದಿಕ್ಕಿಗಿರಬೇಕು, ಹೇಗೆ ಓಪನ್ ಮಾಡಿದ್ರೆ ಯಾವ ದಿಕ್ಕನ್ನು ಕಾಣಬೇಕು ಅಂತಕ್ಕಂಥದ್ದು ಭಾಳ ಮುಖ್ಯವಾದ ಅಂಶ ಇರುತ್ತೆ. ನಡುಮನೆಯಲ್ಲಿ ವಿದ್ಯುತ್ ಉಪಕರಣಗಳನ್ನು ಯಾವ ದಿಕ್ಕಿಗೆ ಇಡಬೇಕು. ಒಂದು ಬಲ್ಪ್ ಆಗ್ಬೋದು, ಒಂದು ಟ್ಯೂಬ್ಲೈಟ್ ಆಗ್ಬೋದು. ಮಲಗುವ ಕೋಣೆಯಲ್ಲಿ ಕನ್ನಡಿ ಇರಬೇಕಾ ಇರಬಾರ್ದಾ, ಹೇಗಿರಬೇಕು, ಯಾವ ಕೋಣೆಯಲ್ಲಿ ಕನ್ನಡಿ ಇರಬೇಕು, ಯಾವ ದಿಕ್ಕಿಗಿರಬೇಕು,
ಇವೆಲ್ಲ ಕೂಡ ಪ್ರಮುಖವಾದಂತಹ ಅಂಶಗಳು ಒಂದು ಮನೆಗೆ. ಹಾಗಾಗಿ ವೀಕ್ಷಕರೇ, ಈ ಹೇಳಿರ್ತಕ್ಕಂಥ ಎಲ್ಲ ಅಂಶಗಳು ಕೂಡ ಪರಿಹಾರ. ಅಕಸ್ಮಾತ್ ನಾನು ಹೇಳಿರ್ತಕ್ಕಂತಹ ಅಂಶಗಳು ನಿಮ್ಮ ಕುಟುಂಬದಲ್ಲಿ ಇದ್ದರೆ ತಕ್ಷಣ ನನಗೆ ಫೋನ್ ಮಾಡಿ ಅದಕ್ಕೆ ಪರಿಹಾರಗಳನ್ನು ನಾವು ತಿಳಿಸ್ತೇವೆ. ಅಲ್ಲೊಂದು ಪಾಸಿಟಿವ್ ಎನರ್ಜಿ ಬರುವ ಹಾಗೆ ಮಾಡ್ತೇವೆ. ಪಾಸಿಟಿವ್ ಎನರ್ಜಿಯಿಂದ ನಿಮ್ಮ ಲೈಫು ಕೂಡ ಚೆನ್ನಾಗಾಗುತ್ತೆ. ಯಾಕಂತಂದರೆ ಮನೆ ಕಟ್ಟಿರ್ತೀರ, ಆ ಮನೆಯನ್ನು ಒಡೆಯೋಂಥ ಕೆಲಸ ಮಾಡಬೇಡಿ. ಬಹಳ ಸಿಂಪಲ್ಲಾಗಿ ಅದಕ್ಕೆ ಪರಿಹಾರ ಇದೆ. ಆ ಪರಿಹಾರ ಮಾಡಿಕೊಂಡು ನಾವು ಜೀವಿಸಿದ್ದೇ ಆದರೆ ನಾವು ಲೈಫಲ್ಲಿ ಚೆನ್ನಾಗಿರ್ತೀವಿ ಅಂತಕ್ಕಂಥ ಅಂಶವನ್ನು ನಾನು ಹೇಳ್ತಾ, 2024 ವಾಸ್ತು ವರ್ಷ ಆಗುತ್ತೆ. ಈ ವಾಸ್ತು ವರ್ಷದ ಪ್ರಕಾರ ನಿಮ್ಮ ನೇಮ್ ನಂಬರು ಡೇಟ್ ಆಫ್ ಬರ್ತ್ಗೆ ಮ್ಯಾಚ್ ಆಗಿದ್ದರೆ ಫಸ್ಟ್ ಪಾಯಿಂಟು ಮ್ಯಾಚ್ ಆಗಿರಬೇಕು. ಇನ್ನೊಂದು ಪಾಯಿಂಟ್ ಎಲ್ಲ ಇವೆಲ್ಲ ಕರೆಕ್ಟಾಗಿರಬೇಕು. ಮನುಷ್ಯನನ್ನು ಗುರುಸ್ತಕ್ಕಂಥದ್ದು ನಿಮ್ಮ ಹೆಸರುಗಳಿಂದಲೇ ವೈಬ್ರೇಷನ್ ಇರಬೇಕು, ಪಾಸಿಟಿವ್ ವೈಬ್ರೇಷನ್ ಇರಬೇಕು, ಓಂಕಾರಯುತವಾದ ಹೆಸರಾಗಿರಬೇಕು. ಆಗಲಿ ನಿಮ್ಮ ಲೈಫ್ ಚೆನ್ನಾಗಿರೋದು. ವೀಕ್ಷಕರೇ, ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ.